ಅಪ್ಪು ತಂಗಿ ಬೇಕಾ ತಮ್ಮ ಬೇಕು ಅಪ್ಪು? ಹಾ ಹಂಗೆ ಲಾಲಿಪಾಪು, ಹಂಗೆ ಲಾಲಿಪಾಪು. ಗೈಸ್ ಸಂಜು ಬಂದ ಜಾಮೂನ್ ತಂದವನೇ ಹೊಟ್ಟೆ ನಾವು ಒಂದಕ್ಕೆ. ನೀನು ಎರಡನೇದೇ ಕಳ್ತಾ ಇದೆಯಾ? ಹಾಯ್ ಎಲ್ಲ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಮೈ ಲವ್ ಸ್ಟೋರಿ ವ್ಲಾಗ್ ಅವರ್ ಪ್ರ್ಯಾಂಕ್ ಆನ್ ಮೈ ಹಸ್ಬೆಂಡ್ ಅಂತ. ಆಲ್ಮೋಸ್ಟ್ 400 ಸಮಥಿಂಗ್ ಮೈ ಲವ್ ಸ್ಟೋರಿ ವ್ಲಾಗ್ ಅಂತ ಬಂದಿತ್ತು, ಆ್ಯಂಡ್ ಒಂದು 300 ಸಮಥಿಂಗ್ ಪ್ರ್ಯಾಂಕ್ ಆನ್ ಮೈ ಹಸ್ಬೆಂಡ್ ಅಂತ ಓಟ್ ಹಾಕಿದ್ರಿ. ಎಸ್, ಆ್ಯಂಡ್ ನಾನು ಸ್ವಲ್ಪ ಲವ್ ಸ್ಟೋರಿ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ, ಬಿಕಾಸ್ ಸಂಜು ಬಂದು ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಲವ್ ಸ್ಟೋರಿ ವ್ಲಾಗ್ ಆದಷ್ಟು ಬೇಗ ನಾನು 2-3 ಡೇಸಲ್ಲಿ ಮಾಡ್ತೀನಿ. ಆಲ್ರೆಡಿ ನಾನು ಒಬ್ಬಳೇ ಕೂತ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಈಗ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಕಂಪ್ಲೀಟಾಗಿ ಲವ್ ಸ್ಟೋರಿ ವ್ಲಾಗ್ನ ಮಾಡ್ತೀನಿ. ಎಸ್, ಇವತ್ತು ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ಎಲ್ರಿಗೂ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ಅದು ಹೇಗಿರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ವೀಡಿಯೋ ಎಂಡಾಗಿ ಗೊತ್ತಾಗುತ್ತೆ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು. ಈಗ ತಾನೇ ಜಸ್ಟು ಸಂಜು ಕಾಲ್ ಮಾಡಿ ಮಾತಾಡಿದೆ. ಆ್ಯಕ್ಚುಲಿ ಏನಂದರೆ ನನಗೆ ಮಾರ್ನಿಂಗಿಂದನೂ ಹಂಗೆ ಆಗ್ತಿದೆ, ಯಾಕೋ ತಲೆ ಸುತ್ತೋದು, ಒಂಥರ ಸುಸ್ತು, ವಾಮಿಟ್ ಬರೋಂಗಾಗೋದು ಎಲ್ಲ ನೋಡಿ ನನ್ನ ಮುಖ ನೋಡಿ ಹೆಂಗೆ ಊದ್ಕೊಂಡಿದ್ದೆ. ಬಟ್ ನನಗೆ ಗ್ಯಾರಂಟಿ ಇಲ್ಲ, ಏನು ಆ ಥರ ಏನಿಲ್ಲ, ಬಿಕಾಸ್ ನಂಗೆ ಸ್ವಲ್ಪ ಓವರ್ ಹೀಟಾಗಿರೋದ್ರಿಂದ ಹೊಟ್ಟೆ ನೋವಿದೆ ಅಷ್ಟೇ. ಅದು ಬಿಟ್ಟರೆ ಒಂಥರ ಸುಸ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಸಂಜೆಗೆ ನಾನು ಇದನ್ನೇ ರೀಸನ್ ಆಗಿ ತೊಗೊಂಡು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಇನ್ನೊಂದು ಏನಂದರೆ, ನಾನು ಫಸ್ಟ್ ಅಪ್ಪುಗೆ ಪ್ರೆಗ್ನೆಂಟಲ್ಲಿ ಚೆಕ್ ಮಾಡಿದ್ದೆ. ಅದ್ರ ಫೋಟೋ, ಅದ್ರ ಕಾರ್ಡ್ ಏನು ಮಾಡಿತು, ಕಾರ್ಡ್ ನಾನು ಕಳ್ದಾಕ್ಬಿಟ್ಟಿದ್ದೀನಿ, ಅದಿಲ್ಲ. ಬಟ್ ಅದ್ರ ಫೋಟೋನ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡು ಏನು ಮಾಡಿದ್ದೀನಿ ಅಂದರೆ, ಅದನ್ನು ಸ್ವಲ್ಪ ಝೂಮ್ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋ. ಅದನ್ನೇ ನಾನು ಸಂಜೆಗೆ ಇವಾಗ ಕಳಿಸೋದು, ಅವನಿಗೆ ಕನ್ಫರ್ಮ್ ಮಾಡ್ಕೊಬೇಕು ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ತೋರಿಸ್ತೀನಿ. ಎಸ್, ಇದು ಅಪ್ಪುದು. ಅಪ್ಪು ಪ್ರೆಗ್ನೆಂಟಲ್ಲಿ ನಾನು ಚೆಕ್ ಮಾಡಿದ್ದೆ. ಇದನ್ನು ನಾನಿವಾಗ ಕಾರ್ಡಲ್ಲಂತೂ ಚೆಕ್ ಮಾಡಿದ್ರೆ ನಾನು ಪ್ರೆಗ್ನೆಂಟ್ ಅಂತೂ ಕನ್ಫರ್ಮ್ ಆಗಲ್ಲ. ಸಂಜುಗಂತೂ ಅದು ಡಬಲ್ ಟಿಕ್ ಬಂದ್ರೇ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗೋದಲ್ವಾ. ಈಗ ನಾನು ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇದನ್ನು ಝೂಮ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಈ ಸ್ಕ್ರೀನ್ಶಾಟ್ನ ನಾನಿವಾಗ ಕ್ರಾಪ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಸಂಜು ಕಳಿಸ್ತೀನಿ. ಒಂದು ನಾವು ಅವಾಗ ತಗೊಂಡಿದ್ವಿ 2 ಕಾರ್ಡ್ ಇತ್ತು, ಅದನ್ನ ಮಾತ್ರ ಇದು ಹಂಗೆ ಇತ್ತು. ಸರ್ ಇದು ನಂದಲ್ಲ, ನನ್ನ ತಂಗಿ ಅವ್ರ ಫ್ರೆಂಡಿಗೆ ಅಂತ ತೆಗೆಸ್ಕೊಂಡು ಇದ್ದು, ಭೂಮಿ ಅವ್ರ ಫ್ರೆಂಡಿಗೆ ಅಂತ. ಬಟ್ ಅವಳು ತೊಗೊಂಡ್ಬಿಟ್ಟಿದ್ದಂತ ಸುಮ್ಮನೆ ಅದನ್ನು ನೋಡಿ ಇಲ್ಲಿದೆ. ಕನ್ಫರ್ಮ್ ಅಂದರೆ ಇಲ್ಲಿರುತ್ತೆ ನೋಡಿ, 2 ಪಿಂಕ್ ಲೈನ್ಸ್ ಪಾಸಿಟಿವು ಕಾಣಿಸ್ತಿದೆಯಾ, 2 ಪಿಂಕ್ ಲೈನು ಪಾಸಿಟಿವು, 1 ಪಿಂಕ್ ಲೈನ್ ನೆಗೆಟಿವ್ ಅಂತಿದೆ. ಅದಕ್ಕೆ ಇವಾಗ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಬಟ್ ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಅಂತ ಸಂಜೆ ಫೋಟೋ ಕಳಿಸಿದ್ದೀನಿ, ನೋಡೋಣ ಹೇಗೆ ಪ್ರ್ಯಾಂಕ್ ಮಾಡೋದು ಅಂತ ಮಾಡ್ತೀನಿ. ಗಾಯ್ಸ್ ಆಯಿತು, ಸಂಜು ಫೋಟೋ ಕಳಿಸಿದ್ದೀನಿ. ಬ್ಯುಸಿ ಇದ್ದಾನೆ ಅನಿಸುತ್ತೆ ಸ್ವಲ್ಪ. ಆಲ್ರೆಡಿ ನಾನು ಅದೇ ನಿಮ್ಗೆ ತೋರಿಸ್ದಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ ಅಂತ, ಆ ಫೋಟೋನ ಸಂಜು ಕಳಿಸಿ ಸಂಜು ಅಂತ ಮೆಸೇಜ್ ಹಾಕಿದ್ದೀನಿ. ಇನ್ನೂ ನೋಡಿಲ್ಲ, ನೋಡಿದ ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ. ಇನ್ನೂ ಮೆಸೇಜ್ ನೋಡಿಲ್ಲ, ರಿಪ್ಲೈನೂ ಮಾಡಿಲ್ಲ, ಇನ್ನೂ ರಿಪ್ಲೈನೂ ಮಾಡಿಲ್ಲ. ಎಸ್, ನೋಡಿದ ಮೇಲೆ ಹೇಗೆ ಮೆಸೇಜ್ ರಿಯಾಕ್ಟ್ ಮಾಡ್ತಾನೆ, ಕಾಲ್ ಮಾಡ್ತಾನೆ, ನೋಡೋಣ ಹೇಗೆ ಮಾಡ್ತಾನೆ ಅಂತ. ಮಾಡ್ತೀನಿ ಕೆಲಸ ಮಾಡ್ತಾ ಇದ್ದೀನಿ. ಅಪ್ಪು ಹಂಗೆ ಲಾಲಿಪಾಪು, ಹಂಗೆ ಲಾಲಿಪಾಪು ಕೊಡಲ್ವಾ? ನಂಗೆ ಕೊಡ, ಬೇಡ, ನಿಂತಿನ್ನು ಬಂಗಾರಿ. ಚೆನ್ನಾಯ್ತಾ? ಇಲ್ಲ ನೋಡಿಲ್ಲ ಅಪ್ಪು, ನಿಮಿಷ ನೋಡಿಲ್ಲ. ತಂಗಿ ಬೇಕಾ? ಹಾಂ, ತಂಗಿ ಪಾಪು, ತಮ್ಮ ಪಾಪು, ಬಾಯ್ಲ ನಿಮಿಷ, ಬಾಯ್ಲಿ ಚಿನ್ನೆ. ಅಪ್ಪು ಮೈಲೋಡಿಲ್ಲಿ ಕೂಕು ಕೊಡ್ತೀನಿ ಬಂದರೆ ಈಗ, ಓಡ್ ಬಾಯ್ಲಿ ನಿಮಿಷ, ಬಾಮ್ಮ ಇಲ್ಲಿ. ತಂಗಿ ಪಾಪು ಬೇಕಾ? ತಮ್ಮ ಪಾಪು ಯಾರು ಬೇಡವಾ? ಅಮ್ಮ ಬೇಕಾ? ಇಲ್ಲಿ ನೋಡಿಲ್ಲ, ನಾನು ನೋಡಿಲಿ. ಅಮ್ಮ ಬೇಕಾ? ಅಪ್ಪ ಬಂದು ಕೇಳ್ತಾನೆ ತಡಿ ನಿನ್ನ. ಗಾಯ್ಸ್ 6 ಗಂಟೆ 6 ಕಾಲು ಆಗಿದೆ.
ಇನ್ನೇನು ಸಂಜು ಆಲ್ರೆಡಿ ಇವಾಗ ಅಲ್ಲಿಂದ ಕೆಲಸದಿಂದ ಹೊರಟಿದ್ದೀನಿ. ದಾಬಾಸ್ಪೇಟೆಯಲ್ಲಿ ಇದ್ದಾನೆ ಕೆಲಸ, ದಾಬಾಸ್ಪೇಟೆಗೆ ಹೋಗೋನೆ. ಅದಕ್ಕೆ ನಾನು ಹೊರಟಿದ್ದೀನಿ ಅಂತ ಮೆಸೇಜ್ ಹಾಕೋನೆ. ನಾನು 8 ಗಂಟೆ ಅಷ್ಟಲ್ಲಿ ಬಂದುಬಿಡ್ತಾನೆ. ಸೊ ಬಂದಮೇಲೆ ನೋಡೋಣ ಏನು ಹೇಳ್ತಾನೆ, ಎಕ್ಸ್ಪ್ರೆಷನ್ ಎಲ್ಲ ಹೇಗಿರುತ್ತೆ ಅಂತ. ಆಲ್ರೆಡಿ ನಾನು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದೀನಿ ನಿಜ ಅಂದ್ಕೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕು, ನಾನು ಇವತ್ತು ಪಾರ್ಟಿ ಮಾಡೋಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತಿದ್ದ. ಇಲ್ಲ ಪಾರ್ಟಿ ಮಾಡಬೇಡ, ಡೈರೆಕ್ಟ್ ಮನೆಗೆ ಬಾ, ನೀನು ಇನ್ನೊಂದು ಸಲ ಪಾರ್ಟಿ ಕೊಡಿಸ್ಕೊಳ್ಳುವಂತೆ, ನಂಗೆ ಹೊಟ್ಟೆ ಬೇರೆ ತುಂಬ ನೋವ್ತೈತೆ, ಮನೆಗೆ ಬಾ ಅಂತೇಳಿ ಕಳ್ಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹೊಟ್ಟೆ ನೋವಿರೋದು ನಿಜ, ಯಾಕೋ ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತೈತೆ, ಬಿಟ್ಟು ಹೊಟ್ಟೆ ನೋವು ಬರ್ತಿದೆ. ಅದಕ್ಕೆ ಹಂಗೆ ಹೇಳಿದ್ದಕ್ಕೆ ಸರಿ ಆಯಿತು ಡೈರೆಕ್ಟ್ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಬರಲಿ ನೋಡೋಣ. ಗೈಸ್ ಸಂಜು ಬಂದ ಜಾಮೂನ್ ತಂದವನೇ ಹೊಟ್ಟೆ ನೋವು ಒಂದಕ್ಕೆ. ಹೊಡಿ ಹಂಗೆ ಹೊಡಿ ಹೊಡಿ, ನಾನು ಸುಳ್ಳು ಹೇಳ್ತೀನಿ ಹೊಡಿ. ಹೋಗೋಣ ಹಾಸ್ಪಿಟ್ಲಿಗೆ, ನಡಿ ಹೋಗಿ ಚೆಕಪ್ ಮಾಡ್ಸೋಣ. ಅಪ್ಪ ಬಾರೋ ಜಾಮೂನ್ ತಿನ್ನು, ಹೊಟ್ಟೆ ನೋತೈತೆ. ಅಪ್ಪು ತಂಗಿ ಬೇಕಾ ತಮ್ಮ ಬೇಕಾ ಅಪ್ಪು? ಹಾ ಕೇಳಿ ನೀನು. ತಂಗಿ ಬೇಕಾ ತಮ್ಮ ಬೇಕಾ? ತಂಗಿ ಬೇಕಾ? ಕೈ ಹಾಕ್ಬಾರ್ದು. ತಂಗಿ ಬೇಕಾ? ಅವಲೇ ಬೇಡ ಬೇಡ ಅಂತ ಹೊಡಿತವ್ನು ಬಂದ್ಬಿಟ್ಟು. ಅಪ್ಪು ಬಾರ ಇಲ್ಲಿ. ಅಯ್ಯೋ ನಾನೇ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲ ಹೋಗಿದ್ಲಂತೆ, 4 ಗಂಟೆಗೆ ಬಂದಿದ್ದ ಅವಳು. ಅಪ್ಪ ಬಾರ ಇಲ್ಲಿ ಒಂದು ನಿಮಿಷ. ಚಿನ್ನ ನೀನು ಚಾಕ್ಲೇಟ್ ಕೊಡ್ತೀನಿ, ಬಾಯ್ಲಿ ಬೇಗ ಬಾಯ್ಲಿ. ಅವ್ನು ಎತ್ಕೋ ಚಿನ್ನಿ, ಬಾಯ್ ನಿಂಗೆ ನೋಡಿಲಿ ಪಪ್ಪ ಕೊಡ್ತೀನಿ. ಮಾ ಬೀಳ್ತೀಯ ಕಣಪ್ಪು. ಏನ್ ಆಟ ಆಡ್ತಾವ ನಾವು ಎತ್ಕೊಂಡು. ಬಾರೋ ಇಲ್ಲಿ ಬಾಯ್ಲಿ. ಏನೋ ಹಾಕೊಡ್ತೀನಿ ಬಾಯ್ ನಿಂಗೆ ಫೋನಲ್ಲಿ. ಬೀಳ್ತೀನಿ. ಏನಾಯ್ತು ಕೈಗೆ ಎಟ್ಬಿತ್ತಾ? ಅಪ್ಪು ಇಲ್ಲಡ ಇಲ್ಲ. ಅಪ್ಪಮ್ಮ ತಂಗಿ ಪಾಪು ಬೇಕಾ? ಹಾ ತಂಗಿ ಪಾಪು ತರೋಣ? ತಮ್ಮ ತಮ್ಮ ಬೇಕಾ? ಅಪ್ಪ ಬೇಕಾ? ಅಮ್ಮ ಬೇಕಾ? ಹೊಡಿ ಅಪ್ಪ ಬೇಡವಾ ನಿಮಗೆ? ಇಲ್ಲಿ ನೋಡಿ, ಇಲ್ಲಿ ಮಾತಾಡಿ. ತಂಗಿ ತಮ್ಮ ಯಾರು ಬೇಡವಾ? ಅಪ್ಪ ಬೇಡವಾ? ಅವ್ನು ಮಧ್ಯಾಹ್ನನೇ ಹುರ್ಕೊಂಡ್ಬಿಟ್ಟವನೇ ಕೇಳಿದಕ್ಕೆ. ಹೇಳು ಏನೋ ಹೇಳ್ತಿದ್ದಲ್ಲ, ಹೇಳಿ ಈಗ. ಆ ರಿಮೋಟ್ ಅಲ್ಲಿ ಸೌಂಡ್ ಮ್ಯೂಟ್ ಮಾಡಿ. ಫಸ್ಟ್ನೇದಕ್ಕಂತೆ ನೀನು ಎರಡನೇದಕ್ಕೆ ಕಳ್ತಾ ಇದೆಯಾ? ನನ್ನ ಮಗಂಗತ್ತೆ ಫುಲ್ ಹ್ಯಾಪಿ. ನಾವು ಇವತ್ತು ಎಣ್ಣೆನ ಫುಲ್ ಒಂದ ಕೊಡ್ಸೋಣ ಅಂದ್ಬಿಟ್ಟು ಕೊಡಿಸ್ತೀನಿ. ನೀವೇನೇ ಮಾಡ್ರು ಪಾರ್ಟಿ ಮಾಡೋದು ಬಿಡಲ್ವಾ? ನಾವು ಪಾರ್ಟಿ ಮಾಡ್ತಾನೆ ಇರ್ತೀವಿ. ಮತ್ತೆ ಹಾಸ್ಪಿಟ್ಲಿಗೆ ಯಾವಾಗ ಹೋಗೋಣ? ಅಪ್ಪು ಹಾಸ್ಪಿಟ್ಲಿಗೆ ಯಾವಾಗ ಹೋಗೋಣ ಬಂಗಾರಿ? ಏನಕ್ಕೆ ಹಾಸ್ಪಿಟ್ಲಿಗೆ? 1 ತಿಂಗಳಾಯ್ತಲ್ಲ, ಚೆಕಪ್ಗೆ ಹೋಗ್ಬೇಕಲ್ಲ. ಚೆಕಪ್ಗೆ ಸ್ಕ್ಯಾನಿಂಗ್ ಹೋಗೋದಷ್ಟೇ. ಅವ್ರು ಬರ್ಕೊಟ್ರೆ ಸ್ಕ್ಯಾನಿಂಗ್ ಹೋಗೋದು, ಇನ್ನೇನು ಸುಮ್ಮನೆ ಸ್ಕ್ಯಾನಿಂಗ್ ಕೊಟ್ಬಿಡ್ತಾರೆ. ಮಾಡಿಸ್ಬೇಕು ಮತ್ತೆ. ಯಾವ ಇದ ಮತ್ತೆ ಮಾಡಿಸ್ಬೇಕು. ಮತ್ತೆ ಚುಸ್ತಾರೆ ಇಂಜೆಕ್ಷನ್ಗಳು ನನಗೆ. ಗಲೀಜ್ ನನ್ನ ಮಗನೇ ಎದ್ದಳು. ಸಿಸರಿನ್ ಮಾಡಿಸ್ಕೊಂಡ್ಬಿಡ್ತೀನಿ. ಸಿಸರಿನ್ ತಡ್ಕೊಳ್ಳೋ ತಾಕತ್ತೈತಾ ನಿಂಗದು? ಅಪ್ಪ ಅದೇ ಮಾಡಿಸ್ಕೊತೀನಿ ನಾನು, ಅದೇ ಮಾಡಿಸ್ಕೊತೀನಿ. ಏನು ಸಿಸರಿನ್? ಗಾಯ್ಸ್ ಸಂಜೆ ಎಲ್ಲ ಹೇಳಿದ್ದೀನಿ ವಿಷಯ ನೋಡ್ರಿ, ಫುಲ್ ಖುಷಿ ಆಗ್ಬಿಟ್ಟಿದೆ ನನಗೆ. ಹೇಳಿ ಸಂಜು, ಹತ್ರ ಬೈಲಿ. ನಿಮ್ಮ ಎತ್ಕೋಬೇಕಂತ ಎತ್ಕೊಂಡ್ ನಾವು ಅಲ್ಲಿ ಬಿಡಲ್ಲ. ಅಲ್ಲಾಗಲ್ಲ. ಎತ್ಕೊಳ್ಳೋ ಬೇಗ, ವಿಡಿಯೋ ಎಂಡ್ ಮಾಡೋಣ. ಅಕ್ಕೋ ಸುಮ್ಮನೆ ಇರ್ಬೇಕು ಮಾತಾಡೋದು. ಓಕೆ, ನಿಮ್ಮ ಅನಿಸಿಕೆ ಹೇಳಿ. ಏನಂತ? ಅನಿಸಿಕೆ ಅಂದ್ರೆ ಏನು ಹೇಳಬೇಕು? ಇನ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ನಾನು, ಎಲ್ಲ ಕಮೆಂಟ್ ಮಾಡಿ ಹೇಳಿ. 9 ಮಂತ್ಸ್ವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಕಾಮಿಡಿ ಮಾಡ್ತಾ ಇದೀಯಾ? ಕಾಮಿಡಿ ಅಲ್ಲ, ನಿಜವೂ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಪ್ಪು
ನಿನ್ ಜೊತೆ ಇನ್ನೊಂದು ಪಾಪು ಬರ್ತೈತೆ ಸಂಜುಗೆ ಇಬ್ರು ಸೇರ್ಕೊಂಡು ಚೆನ್ನಾಗಿ ಗೋಳ್ಕೊಡ್ಬೇಕು. ಸೊ ಗಾಯ್ಸ್ ನಮ್ಗಂತೂ ಸ್ಪೆಷಲ್. ಸಂಜು ಹೇಳು ಮಾತಾಡು, ಸುಮ್ಮನಿದ್ಯಾ? ನಾನು ಹೇಳಿದ ತಕ್ಷಣ ಏನು ಅನ್ನಿಸ್ತು ಹೇಳು. ನನಗೆ ಖುಷಿ ಆಯ್ತು, ಇನ್ನೊಂದ್ ಕಡೆ ಬೇಜಾರು ಆಯ್ತು. ಏನ್ ಮಾಡಕ್ಕಾಗುತ್ತೆ? ಬೇಜಾರು ಏನಕ್ಕಾಯ್ತು? ಬೇಜಾರು ಏನಕ್ಕಾಯ್ತು ಅಂದ್ರೆ ಇನ್ನೂ 1.5 ವರ್ಷ, ಇನ್ನೊಂದು ಇದು ಬರೋಷ್ಟೊತ್ತಿಗೆ ಇದು 2.5 ವರ್ಷ ಹಂಗಾಗುತ್ತಲ್ಲ ಅಂತ. 2.5 ವರ್ಷ ಆಗಲ್ಲ, ಎಷ್ಟು 3 ವರ್ಷ ಆಗಿರುತ್ತೆ ಅಪ್ಪುಗೆ. ಈಗ 2 ವರ್ಷ 8 ತಿಂಗಳು, 1 ವರ್ಷ 8 ತಿಂಗಳು, 2 ವರ್ಷ ಇಟ್ಕೋ. ಇನ್ನೊಂದು ಪಾಪು ವರ್ಷ 3 ವರ್ಷ ಅಪ್ಪುಗೆ. ಅಲ್ಲ ಅಪ್ಪು 2.5. ಅವೇ ಅದಕ್ಕೆ ಯೋಚನೆ ಮಾಡ್ತಾ ಇದೆ ಏನ್ ಮಾಡೋದು ಅಂತ. ನೀನು ಖುಷಿ ಕೊಟ್ಟು ಸುಮ್ಮನೆ ಇಲ್ಲ ಅಂತಿದ್ರೆ ಏನು ಮಾಡ್ತಾನೆ ಇರಲಿಲ್ಲ ಬಿಡು. ನೀನಾ ಏನಾದ್ರು ಮಾಡೋಣ ನೀನು ಅಲ್ಲಿ. ಅಪ್ಪಮ್ಮ ಸುಮ್ಮನಿರು ಬಂಗಾರಿ. ಸೊ ಅಷ್ಟೇನಾ? ಅಷ್ಟೇ, ಇನ್ನೇನೈತೆ? ಖುಷಿ ಪಡ್ಬೇಕು, ಎಂಜಾಯ್ ಪಡ್ಬೇಕು, ಪಾರ್ಟಿ ಮಾಡಬೇಕು. ಗಾಯ್ಸು ನೇಳೋನೆ ಹೆಣ್ಮಗು ಹುಟ್ಟಿದ್ರೆ ನಾನು ಕುಡಿಯೋದು ಸ್ಮೋಕ್ ಮಾಡೋದೆಲ್ಲ ಬಿಟ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ ತಾನೆ. ಯಾವಾಗ? ಯಪ್ಪ ಏನ್ ಗೊತ್ತಾ, ಆಕ್ಚುಲಿ ಅಪ್ಪು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಹೇಳಿದ್ದ, ನನ್ಗೇನಾದ್ರು ಗಂಡು ಮಗು ಹುಟ್ಟಿದ್ರೆ ಇಲ್ಲ ಬಿಡಲ್ಲ, ಏನು ಬಿಡಲ್ಲ, ಹೆಣ್ಮಗು ಹುಟ್ಟಿದ್ರಿ ಕುಡಿಯೋದು ಸಿಗರೇಟ್ ಎಲ್ಲ ಬಿಟ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡವ್ನೆ. ಮಾಡಿಲ್ವಾ? ಇಲ್ಲ, ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬ್ರೇಕ್ ಆಗೋಯ್ತಲ್ಲ. ಇವಾಗ ಹೊಸದಿದು. ಇವಾಗ ಹೇಳು, ಹೆಣ್ಮಗು ಆಗುತ್ತೆ ಅನ್ಸುತ್ತಾ ಗಂಡು ಮಗು ಆಗುತ್ತೆ ಅನ್ಸುತ್ತಾ? ಗಾಡ್ ಇಸ್ ಗ್ರೇಟ್. ಯಾವ್ದು ಬೇಕಾದ್ರೂ ಕೊಡ್ತಾನೆ, ಅದನ್ನ ಹೇಳಕ್ ಆಗೋದಿಲ್ಲ. ಯಾವ್ದು ಕೊಟ್ರು ಖುಷಿನೇ ಅಂತ ಅವನೇ. ಅಪ್ಪ ಸುಮ್ನಿರು ಒಂದ್ ನಿಮಿಷ, ಸುಮ್ನಿರು. ಒಂದ್ ಹೆಣ್ಣು ಒಂದ್ ಗಂಡಂತೆ ಅಷ್ಟೇ ಅಷ್ಟೇ ಸಾಕು. ಒಂದ್ ಮನೆ ಬೆಳಗಕ್ಕೆ ಇನ್ನೊಂದು ಊರ್ ಸುತ್ತಕ್ಕೆ. ಆರ್ತಿಗೊಂದು ಕೀರ್ತಿಗೊಂದು ಆ ತರ ಹೇಳ್ತಿದ್ದಾನೆ. ಸೊ ಅಷ್ಟೇನಾ? ವಿಡಿಯೋ ಏನ್ ಮಾಡ್ಲಾ? ಸೊ ಗಾಯ್ಸ್ ನಾನು ಮಾಡಿದಂತ ಪ್ರ್ಯಾಂಕ್ ಇಷ್ಟ. ಸೊ ಗೈಸ್, ನಾವು ಮಾಡಿದ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರ್ಯಾಂಕಾ ಮಾಡ್ಬಿಟ್ಟ ಕೊನೆಗೂ. ಅಯ್ಯೋ ದೇವ್ರೇ, ಅದಕ್ಕೆ ಕೆಲ್ಸದಿಂದ ಕಲಿಸ್ತಾವ ಪಾಪ ಸಂಜು. ಪ್ಲೀಸ್ ನನ್ಗಳೇ ಬರ್ಲಿಲ್ಲ ಸೀರಿ ಒಂದ್ ನಿಮಿಷ ಅಲ್ಲೇ ಹೋಗ್ತೀನಿ. ಏನೋ ಮೇಲೆ ಒಂದ್ ನಿಮಿಷ ಅದಕ್ಕೆ ಹೇಳ್ಬೇಕ. ನಿಜ ನಂಬಿದ ತಾನೆ ನಾನು ಪ್ರೆಗ್ನೆಂಟ್ ಅಂತ ನೀನು? ನಂಬಿಲ್ಲ, ಅದಿದ್ದು ನೋಡಿದ್ನಲ್ಲ ಅವಾಗ. ಪಾಪ ಅವತ್ತು ನಿಜ ಅನ್ಕೊಂಡ್ಬಿಟ್ಟಿದ, ನಂಬಿಟ. ಪ್ರ್ಯಾಂಕ್ ಅಂದ ತಕ್ಷಣ ನಾನು ಪ್ರ್ಯಾಂಕ್ ಅಂತ ಪ್ರಯತ್ನ ಡಿಲೀಟ್ ಮಾಡು. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಬೈ ಬಾಯ್.